ಗುಡ್ ಮಾರ್ನಿಂಗ್. ನಾನು ವನಿತಾ ಅಶೋಕ್, ನಿಮ್ಮ ಫಿಟ್ನೆಸ್ ಗುರು. ಎಕ್ಸಸೈಸ್ ಆವಾಗಲೇ ಶುರು ಆಗಿದೆ. ನೀವೇನಾದರೂ ವಾಕಿಂಗ್ ಮಾಡಿ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಂಗಿದ್ರೆ ಈ ಎಕ್ಸಸೈಸ್ ಮಾಡ್ಬೋದು. ನೀವು ಆಫೀಸಲ್ಲಿದ್ದರೆ ಈ ಎಕ್ಸಸೈಸ್ ಮಾಡ್ಬೋದು. ಮನೆಯಲ್ಲಿ ಟಿ ವಿ ನೋಡ್ತಾ ಎಕ್ಸಸೈಸ್ ಮಾಡ್ಬೋದು. ಎಲ್ಲಿ ಬೇಕಾದರೂ ಮಾಡಬಹುದಾದಂಥ ಎಕ್ಸಸೈಸ್, ಸಿಂಪಲ್ ಎಕ್ಸಸೈಸ್. ಬಟ್ ಈ ಎಕ್ಸಸೈಸ್ ಏನಕ್ಕೆ ಮಾಡ್ತಿದ್ದೀನಿ ನಾನು? ಸ್ಟ್ರೆಚಿಂಗ್ ಎಕ್ಸಸೈಸ್. ನನ್ನ ಸ್ಪೈನಲ್ ಕಾರ್ಡ್ನ ನಾನು ಡಿಟಾಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೂ ನಾನು ಆಬ್ಲೆಕ್ಸ್ ಅಂತ ಹೇಳಿದ್ರೆ ಹೊಟ್ಟೆಯ ಸೈಡ್ ಭಾಗಕ್ಕೂ ಎಕ್ಸಸೈಸ್ ಕೊಡ್ತಾ ಇದ್ದೀನಿ, ಹಾಗೂ ಶೋಲ್ಡರ್ಸ್ ಇಷ್ಟು ಭಾಗಕ್ಕೂ ಎಕ್ಸಸೈಸ್ ಸಿಗ್ತಾ ಇದೆ. ಸೊ ಅಪ್ರೈಟ್ ಹೀಗೆ ಕೂತ್ಕೊಳ್ಳಿ, ಟ್ವಿಸ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಆಬ್ಲಿಕ್ಸ್ ಮಸಲ್ ವರ್ಕ್ ಆಗ್ತಿದೆ, ಹೊಟ್ಟೆ ಎಂಗೇಜ್ ಆಗಿದೆ, ಸ್ಪೈನಲ್ ಕಾರ್ಡ್ ಡಿಟಾಕ್ಸ್ ಆಗ್ತಿದೆ, ಹಾಗೂ ಫ್ಲೆಕ್ಸಿಬಿಲಿಟಿ ಸಿಗ್ತಿದೆ. ನಿಮ್ಮ ಮಿಡ್ ಸೆಕ್ಷನ್ ಹಾಗೂ ಅಪ್ಪರ್ ಬಾಡಿಗೆ ಒಳ್ಳೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಸಿಗ್ತಾ ಇದೆ. ಈ ಸ್ಟ್ರೆಚಿಂಗ್ ಯಾವಾಗ ಮಾಡ್ತೀವೋ ಆಗ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚುತ್ತೆ, ಹಾಗೂ ಅಲ್ಲಿರುವಂತಹ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ. ನೀವು ಫ್ರೆಶ್ ಆಗಿರ್ತೀರ, ಎನರ್ಜೆಟಿಕ್ ಆಗ್ತಿರ್ತೀರ. ಸೊ ಈ ರೀತಿ ತಿರ್ಕೊಳ್ಳಿ. ನಿಮ್ಮ ಆಫೀಸಲ್ಲೂ ಸಹ ಈ ಎಕ್ಸಸೈಸ್ ಮಾಡಬಹುದು. ಮುಂದೆ ಭಾಗಕ್ಕೆ ನೋಡಿ, ಎಂಗೇಜ್ ಮಾಡಬೇಕು. ಯು ಶುಡ್ ಬಿ ಇನ್ವಾಲ್ವ್ಡ್ ಇನ್ ದಟ್ ಎಕ್ಸಸೈಸ್. ನೀವು ಎಕ್ಸಸೈಸ್ ಮಾಡ್ತಿದ್ರೆ ಬೇರೆ ಏನೇ ಯೋಚನೆ ಮಾಡಬಾರ್ದು. ಯಾವ ಬಾಡಿ ಪಾರ್ಟ್ ಯಾವ ರೀತಿ ಎಂಗೇಜ್ ಆಗಿದೆ ಅಂತ ನೋಡ್ಕೋಬೇಕು, ಹಾಗೂ ನಿಮ್ಮ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು. ಈ ರೀತಿ 1 ನಿಮಿಷ ಕೂತ್ಕೊಳ್ಳಿ. ಈ ಕಡೆ ಆದಮೇಲೆ ಆ ಕಡೆ. ಸೊ ಸೇಮ್ ಪೊಸಿಷನ್. ಒಳ್ಳೆ ಎಕ್ಸಸೈಸ್. ಇದನ್ನು ಎವ್ರಿ ಡೇ ಮಾಡಬಹುದು, ಯಾವಾಗ ಬೇಕಾದರೂ ಮಾಡಬಹುದು. ತಿಂದಿದ್ದೀನ ತಿಂದಿಲ್ವಾ ಅದೆಲ್ಲ ಏನು ಯೋಚನೆ ಮಾಡಬೇಡಿ. ಇದು ಒಳ್ಳೆ ಸ್ಟ್ರೆಚಿಂಗ್ ಫ್ಲೆಕ್ಸಿಬಿಲಿಟಿ ವರ್ಕೌಟ್. ಪ್ಲೀಸ್ ಎವ್ರಿ ಡೇ ಬೇಸಿಸಲ್ಲಿ 1 to 2 to 3 ಮಿನಿಟ್ಸ್ ಡಿಫ್ರೆಂಟ್ ಟೈಮ್ಸಲ್ಲೂ ಸಹ ಮಾಡಬಹುದು.